ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನ್ ಹೇಳ್ತಾ ಇದಾರಂದ್ರೆ 28/12/2023 ಈ ವರ್ಷಕ್ಕೆ ಇವತ್ತೇ ಕಡೆ ಗುರುವಾರ. ಕೋಟಿಯಲ್ಲಿ ಒಬ್ಬರಿಗೆ ಇಂಥ ಅದೃಷ್ಟ ಸಿಗುತ್ತೆ. 2 ದಿನದಲ್ಲಿ ಬೇಡಿಕೆ ಅನ್ನೋದು ಈಡೇರುತ್ತೆ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಉಪಾಯವನ್ನು ತಂದಿದ್ದಾರೆ. ಈ ಸಂದೇಶವನ್ನು ಪ್ರತಿ ಒಬ್ಬರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ಈಗಿರುವ ಕಷ್ಟಗಳೆಲ್ಲ ಅನುಭವಿಸ್ತಾ ಇರ್ತಿರಲ್ಲ, ಅಂತ ಕಷ್ಟಗಳೆಲ್ಲ ಕೂಡ ದೂರ ಆಗ್ಬೇಕು ಅಂದ್ರೆ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇದು ಹೊಸ ವರ್ಷದಲ್ಲಿ ಪೂರ್ತಿಯಾಗಿ ನಿಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ಈ ಕಡೆ ಗುರುವಾರ ದಿನ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಚಿಕ್ಕ ಕೆಲಸ ಮಾಡಿ. ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೊಂತ ಈ ಕೆಲಸವನ್ನು ನೀವು ಮಾಡ್ಬೇಕು. ಈ ಉಪಾಯವನ್ನು ಯಾರ್ಯಾರು ಮಾಡ್ತಾರೋ ಅವ್ರ ಕಷ್ಟಗಳೆಲ್ಲ ಕೂಡ ದೂರ ಆಗತ್ತೆ. ಇನ್ನ ನಿಮಗೆ ಕೇವಲ 2 ದಿನ ನಿಮ್ಗೆ ಟೈಮ್ ಸಿಗೋದು. ಆ 2 ದಿನದಲ್ಲಿ ನೀವು ಹೊಸ ವರ್ಷಕ್ಕೆ ಹೆಜ್ಜೆ ಇಡೋ ಮುಂಚೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ಬೇಕು ಅಂತ ಇವತ್ತು ಈ ಸಂದೇಶವನ್ನು ಸಾಯಿಯಪ್ಪ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ಬೇಡಿಕೆ ಏನಾದ್ರೂ ಆಗಿರ್ಬೋದು, ಅದು ನೀವು ಒಂದು ವೈಟ್ ಪೇಪರ್ ಅಲ್ಲಿ ಆ ಡ್ರೀಮ್ ನ ನೀವು ಬರಿಬೇಕು. ಅಂದ್ರೆ ನಿಮ್ಮ ಬೇಡಿಕೆನ, ನಿಮ್ಮ ಕೋರಿಕೆ ಏನಿರುತ್ತೋ ಅದನ್ನ ಅದರಲ್ಲಿ ಬರಿಬೇಕು. ಅದು ನಿಮ್ಮ ಲೈಫ್ ಅಲ್ಲಿ ಫುಲ್ಫಿಲ್ ಆಗ್ಬೇಕು ಅಂತ ನೀವು ತುಂಬಾ ಪ್ರಯತ್ನ ಮಾಡ್ತಾ ಇರ್ತೀರಾ. ಅಂದ್ರೆ ಕೆಲವೊಬ್ಬರಿಗೆ ಸಕ್ಸಸ್ ಆಗ್ಬೇಕು ಅಂದ್ರೆ ಜೀವನದಲ್ಲಿ ಒಳ್ಳೆಯ ಜಾಬ್ ಸಿಗ್ಬೇಕು, ಒಳ್ಳೆಯ ಮನೆ ಕಟ್ಕೋಬೇಕು, ಒಳ್ಳೆ ಸೈಟ್ ತಗೋಬೇಕು, ಮಕ್ಕಳಿಗೆ ಚೆನ್ನಾಗಿ ಓದ್ಬೇಕು ಅಂದ್ರೆ ನನಗೆ ಸ್ಯಾಲರಿ ಹೈಕ್ ಆಗ್ಬೇಕು, ಒಳ್ಳೆ ಜಾಬ್ ಅಲ್ಲಿ ಇರ್ಬೇಕು ಅಂತ ಏನೇನೋ ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತಲ್ವಾ. ಅಂತ ಡ್ರೀಮ್ ನಿಮ್ಗೆ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಇವತ್ತು ಖಂಡಿತ ನೀವು ತಪ್ಪದೆ ಈ ಪ್ರಯತ್ನನ ಮಾಡಿ. ರಾತ್ರಿ ಮಲಗುವ ಮುಂಚೆನ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಈ ಪ್ರಯತ್ನ ಮಾಡಿ. ಯಾಕಂದ್ರೆ ಬರೋ ವರ್ಷ 2024 ಮುಗಿಯೋ ಮುನ್ನ ನಿಮಗೆ ಎಲ್ಲಾ ಡ್ರೀಮ್ ಫುಲ್ಫಿಲ್ ಆಗ್ಬೇಕು ಅಂತ ಒಳ್ಳೆಯ ಅವಕಾಶ ಸಾಯಿಯಪ್ಪ ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ. ಪ್ರಯತ್ನ ಮಾಡಿ, ಖಂಡಿತ ನಿಮ್ಗೆ ಶೀಘ್ರವಾಗಿ ನಿಮ್ಮ ಬೇಡಿಕೆ ಅನ್ನೋದು ಈಡೇರುತ್ತೆ. ಮೊದಲು ನೀವೇನ್ ಮಾಡ್ಬೇಕು, ವೈಟ್ ಪೇಪರ್ ಅಲ್ಲಿ ನಿಮ್ಮ ಬೇಡಿಕೆನ ಬರಿಬೇಕು. ಆಮೇಲೆ ಒಂದು ಯೆಲ್ಲೋ ಕ್ಲಾತ್ ತಗೋಬೇಕು. ಯೆಲ್ಲೋ ಕ್ಲಾತ್ ಅಂದ್ರೆ ಸಾಯಿಯಪ್ಪಗೆ ತುಂಬಾ ಇಷ್ಟ, ಅದಕ್ಕಾಗಿ ಯೆಲ್ಲೋ ಕ್ಲಾತ್ ಅನ್ನೋದು ಒಂದು ತಗೊಳ್ಳಿ. ಅದು ಮಾರ್ಕೆಟ್ ಅಲ್ಲಿ ಸಿಗತ್ತೆ, ಅಂದ್ರೆ ಗಂದಿಗೆ ಅಂಗಡಿಯಲ್ಲಿ ಎಲ್ಲ ಕೂಡ ಸಿಗತ್ತೆ. ಅಲ್ಲಿಂದ ತಗೊಬಂದು ಆ ಬಟ್ಟೆನ, ಅಂದ್ರೆ ಆ ಯೆಲ್ಲೋ ಕ್ಲಾತ್ ನ ನೀವು ಚೆನ್ನಾಗಿ ಮಡಚಿಡ್ಬೇಕು. ಅಂದ್ರೆ ಫೋಲ್ಡ್ ಮಾಡ್ಕೊಂಡು ಬರ್ಬೇಕು, ಚಿಕ್ಕದಾಗಿ ಫೋಲ್ಡ್ ಮಾಡಿ. ಆಮೇಲೆ ನಿಮ್ಮ ಮನೆಯಲ್ಲಿ ವಿಗ್ರಹ ಇರತ್ತಲ್ಲ, ಸಾಯಿಯಪ್ಪ ವಿಗ್ರಹ, ನೀವು ಡೈಲಿ ಪೂಜೆ ಮಾಡ್ತಾ ಇರ್ತೀರಾ, ವಿಗ್ರಹ ಅಥವಾ ಫೋಟೋ ಇರ್ಬೋದು, ಏನೇ ಇರ್ಲಿ, ಆ ಫೋಟೋ ಎಷ್ಟಿರತ್ತೋ ಅಷ್ಟು ಕೂಡ ಆ ಯೆಲ್ಲೋ ಕ್ಲಾತ್ ನೀವು ಅದ್ರ ಕೆಳಗಡೆ ಇಡ್ಬೇಕು. ಫೋಟೋ ಅದ್ರ ಮೇಲೆ ಇಡ್ಬೇಕು, ಅಂದ್ರೆ ಯೆಲ್ಲೋ ಕ್ಲಾತ್ ಮೇಲೆ ಇಡ್ಬೇಕು. ಆ ಯೆಲ್ಲೋ ಕ್ಲಾತ್ ಅಲ್ಲಿ ನಿಮ್ಮ ಡ್ರೀಮ್ ನೀವು ವೈಟ್ ಪೇಪರ್ ಅಲ್ಲಿ ಬರ್ದಿರ್ತಿರಲ್ವಾ, ಆ ವೈಟ್ ಪೇಪರ್ನ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಆ ಕ್ಲಾತ್ ಅಲ್ಲಿ ಬಚ್ಚಿಡ್ಬೇಕು. ಅಂದ್ರೆ ಯಾರಿಗೂ ಕಾಣಿಸ್ಬಾರ್ದು, ಆ ತರ ನೀವು ಫೋಲ್ಡ್ ಮಾಡ್ಬಿಟ್ಟು ಅದ್ರ ಒಳಗೆ ಇಡಬೇಕು. ಆಮೇಲೆ ಆ ಬಟ್ಟೆ ಮೇಲೆ, ಅಂದ್ರೆ ಆ ಕ್ಲಾತ್ ಮೇಲೆ ನೀವು ನಿಮ್ಮ ಮನೆಯಲ್ಲಿ ಸಾಯಿ ಬಾಬಾ ಫೋಟೋ ಇದ್ರೆ ಬಾಬಾ ಫೋಟೋನ ಇಡಬಹುದು. ಅಥವಾ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ರೆ ವಿಗ್ರಹಕ್ಕೆ ಪ್ರತಿದಿನ ಪೂಜೆ ಮಾಡ್ತಾ ಇದ್ರೆ ಆ ವಿಗ್ರಹ ಕೆಳಗೆ ನೀವು ಈ ಬಟ್ಟೆನ ಫೋಲ್ಡ್ ಮಾಡ್ಬಿಟ್ಟು ಯೆಲ್ಲೋ ಕ್ಲಾತ್ ನ ಇಡಬಹುದು. ಆ ಯೆಲ್ಲೋ ಕ್ಲಾತ್ ಒಳಗೆ ಪೇಪರ್, ಅಂದ್ರೆ ನೀವು ಬರ್ದಿರೋ ಅಂತದ್ದು ನಿಮ್ಮ ಬೇಡಿಕೆ ಪೇಪರ್ ಇದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಇದು ನೀವು ಸೀಕ್ರೆಟ್ ಆಗಿ ನೀವು ಮಾಡ್ಬೇಕು. ಈ ತರ ಮಾಡಿದ್ದೀರಾ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಅಂದ್ರೆ ಆಚೆಯಿಂದ ನಿಮ್ಮ ದೇವ್ರ ಮನೆ ನೋಡಿದ್ರೆ ಯೆಲ್ಲೋ ಕ್ಲಾತ್ ಮಾತ್ರ ಕಾಣಿಸ್ಬೇಕು, ಅದರಲ್ಲಿರೋ ವೈಟ್ ಪೇಪರ್ ಯಾರಿಗೂ ಕಾಣಿಸ್ಬಾರ್ದು. ಆ ತರ ನೀವು ಇಡ್ಬೇಕು. ಈ ತರ ನೀವು ಪ್ರತಿ ವಾರ ಗುರುವಾರ ಅಂದ್ರೆ ಸಾಯಿ ಬಾಬಾ ಫೋಟೋ ತೆಗಿತೀರಾ, ಆಮೇಲೆ ಬಾಬಾ ವಿಗ್ರಹ ತೆಗೆದ್ಬಿಟ್ಟು ನೀವು ಕ್ಲೀನ್ ಆಗಿ ವಾಶ್ ಮಾಡಿ ಆಮೇಲೆ ಗಂಧ ಕುಂಕುಮ ಎಲ್ಲ ಹಚ್ತಿರಲ್ವಾ, ಆವಾಗ ಅದನ್ನ ಒಂದು ಕಡೆ, ಅಂದ್ರೆ ಒಂದ್ ಸೈಡ್ಗೆ ಇಟ್ಬಿಟ್ಟು ನೀವು ನೀಟಾಗಿ ನಿಮ್ಮ ದೇವ್ರ ಮನೆ ಒರೆಸ್ಕೊಂಡು ಆಮೇಲೆ ಬೇಕಾದ್ರೆ ಮತ್ತೆ ಅದೇ ಪ್ಲೇಸ್ಗೆ ಇಡಬೇಕು. ಈ ತರ 2024 ಈ ಗುರುವಾರದಿಂದ ಕಂಟಿನ್ಯೂಷನ್ ಆಗಿ ನೀವು ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗೋವರೆಗೂ ಆ
ಪೇಪರ್ನ ಅಲ್ಲೇ ಅದೇ ಪ್ಲೇಸ್ ಅಲ್ಲಿ ಬಚ್ಚಿಡ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ನಿಮ್ದು ಈ ಗುರುವಾರದಲ್ಲಿ ನೀವು ಈ ತರ ಮಾಡಿದ ಮೇಲೆ ಬರೋ ಗುರುವಾರಕ್ಕೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಿದ್ರೆ ಅದನ್ನ ತಗೊಂಡು ಹೋಗಿ ಸಾಯಿಯಪ್ಪ ಮಂದಿರದಲ್ಲಿ ದುನಿಯಲ್ಲಿ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಸಾಯಿಯಪ್ಪ ಮಂದಿರದಲ್ಲಿ ದುನಿ ಇರುತ್ತೆ, ಆ ದುನಿ ಒಳಗೆ ಆ ಪೇಪರ್ನ ಮಾತ್ರ ಹಾಕ್ಬೇಕು. ಯೆಲ್ಲೋ ಕ್ಲಾತ್ ನ ಮತ್ತೆ ಹಂಗೆ ಇಡ್ಬೇಕು. ಆ ಯೆಲ್ಲೋ ಕ್ಲಾತ್ ಒಳಗೆ ಮತ್ತೆ ಇನ್ನ ಏನಾದ್ರು ನಿಮ್ಗೆ ಬೇಡಿಕೆಗಳು ಇದ್ರೆ ಇನ್ನೊಂದು ಪೇಪರ್ ಅಲ್ಲಿ ಬೇಡಿಕೆ ಬರ್ದ್ಬಿಟ್ಟು ಅದನ್ನ ಮತ್ತೆ ನೀವು ಫೋಲ್ಡ್ ಮಾಡ್ಬಿಟ್ಟು ಆ ಯೆಲ್ಲೋ ಕ್ಲಾತ್ ಒಳಗೆ ಇಟ್ಬಿಟ್ಟು ಆಮೇಲೆ ಇದೇ ತರ ನೀವು ಪ್ರತಿ ವಾರ ಪೂಜೆ ಮಾಡ್ಕೋಬಹುದು. ಈ ಪೇಪರ್ ಅಲ್ಲಿ ನಿಮ್ಮ ಬೇಡಿಕೆ ಬರೆದು ಈ ಪರಿಹಾರನ ಪ್ರಯತ್ನ ಮಾಡಿ. ಅದು ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ನೀವು ಮಾಡ್ಬೇಕು. ಖಂಡಿತ ರಾತ್ರಿ ಸಂಜೆ ಒಳಗೆ ನೀವು ಹೆಂಗೋ ಸಂಜೆ ದೀಪ ಹಚ್ಚುತ್ತೀರಲ್ವಾ, ಆ ಸಮಯದಲ್ಲೂ ಕೂಡ ಕುತ್ಕೊಂಡು ನೀವು ಮಾಡ್ಬೋದು. ಇನ್ ಕೇಸ್ ನಮ್ಮ ಮನೆಯಲ್ಲಿ ಎಲ್ಲೋ ಕ್ಲಾತ್ ಇಲ್ಲ, ಈಗ ಸದ್ಯಕ್ಕೆ ಹೋಗಿ ಅಂಗಡಿಗೆ ಹೋಗಿ ತಗೋಬರಕ್ಕೂ ಟೈಮ್ ಇಲ್ಲ ಅಂತ ಅನ್ನೋರು ಏನ್ ಮಾಡ್ತೀರಾ ಅಂದ್ರೆ, ಒಂದು ವೈಟ್ ಪೇಪರ್ ತಗೊಳ್ಳಿ. ಅಂದ್ರೆ ನಿಮ್ಮ ಮನೆಯಲ್ಲಿ ವೈಟ್ ಕರ್ಚೀಫ್ ಸಿಗತ್ತಲ್ವಾ, ಆ ವೈಟ್ ಕರ್ಚೀಫ್ ನ ನೀವು ನೆನ್ಸ್ಬಿಟ್ಟು ನೀರಲ್ಲಿ ಅರ್ಶನ ಹಚ್ಚಿ, ಎಲ್ಲ ಪೂರ್ತಿಯಾಗಿ ಅರ್ಶನ ಹಚ್ಬಿಟ್ಟು ಅದು ಸ್ವಲ್ಪ ಡ್ರೈ ಆದ್ಮೇಲೆ ಅದರಲ್ಲಿ ಕೂಡ ಒಂದು ವೈಟ್ ಪೇಪರ್ ಅಲ್ಲಿ ನಿಮ್ಮ ಬೇಡಿಕೆ ಬರೆದ್ಬಿಟ್ಟು ಫೋಲ್ಡ್ ಮಾಡಿ ಅದರಲ್ಲಿ ನೀವು ಇಡ್ಬೋದು. ಈ ತರ ಈ ಒಂದು ಉಪಾಯವನ್ನು ಯಾರು ಮಿಸ್ ಮಾಡದೆ ತಪ್ಪದೆ ಪ್ರಯತ್ನ ಮಾಡಿ. ಈ ಗುರುವಾರ ಖಂಡಿತ ನಿಮ್ಗೆ ಶೀಘ್ರವಾಗಿ ನಿಮ್ಮ ಬೇಡಿಕೆಗಳೆಲ್ಲ ಈಡೇರುತ್ತೆ. ಸಾಯಿಯಪ್ಪ ಆಶೀರ್ವಾದ ಸಿಗ್ಬೇಕು ಅಂದ್ರೆ ಪುಣ್ಯ ಇರ್ಬೇಕು. ಇಂಥ ಅದೃಷ್ಟವನ್ನು ಯಾರು ಕಳ್ಕೋಬೇಡಿ. ಆಮೇಲೆ ಸಾಯಿ ಆಶೀರ್ವಾದ ಸಿಗ್ಬೇಕು ಅಂದ್ರೆ ಮೊದಲು ನಮ್ಮೆಲ್ಲರಿಗೂ ಇರ್ಬೇಕಾಗಿರೋದು ಶ್ರದ್ಧೆ, ಸಬೂರಿ. ಇದಿದ್ರೆ ಖಂಡಿತ ಸಾಯಿ ಆಶೀರ್ವಾದ ಅಂದ್ರೆ ಸಾಯಿ ಅನುಗ್ರಹ ಸಿಗುತ್ತೆ. ಮತ್ತೆ ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯ್ತು ಅಂತ ತಿಳ್ಕೊಂತೀನಿ. ಈ ವಿಡಿಯೋನ ಎಲ್ಲಾ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದ್ರೂ ವೀಕ್ಷಿಸುತ್ತಿದ್ದವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಹ್ಯಾಪಿ ಥರ್ಸ್ಡೇ.